ಪಕ್ಷ, ವಿಶ್ವದಲ್ಲಿ ಅತಿ ದೊಡ್ಡ ಹೆಸರು ಮಾಡಿರುವಂಥ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ನಾನು ಇದ್ದೀನಿ. ಹಾಸನ ಜಿಲ್ಲೆ ಅಂದರೆ 7 ಕ್ಷೇತ್ರಕ್ಕೆ ಒಳಪಟ್ಟಿರುವಂಥದ್ದು ಜಿಲ್ಲೆ ಇದು. ನಾನು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ನಾಯಕನಾಗಿ ನನಗೆ ಹೈಕಮಾಂಡ್ ಸೂಚನೆ ಎಲ್ಲಿ ಕೊಟ್ಟದೆ ಅಲ್ಲಿ ನಿಲ್ಲಬೇಕಾದಂಥದ್ದು ನನ್ನ ಕರ್ತವ್ಯ. ನನ್ನ ಮೂಲ ಹುಟ್ಟೂರು ಬಂದು ಚಿಕ್ಕವನಗೂಡ, ನನ್ನ ಹಾಸನ ತಾಲೂಕಿನವನು. ಕೆಲವರಿಗೆ ಗೊತ್ತಿಲ್ಲ ವಿಚಾರ ಇದು. ನಾನೆಲ್ಲೋ ಆಲೂರಿಂದಲೋ ಸಕಲೇಶ್ಪುರದಿಂದಲೋ ಬಂದ ನೆಲಮೂರಿಯವರನ್ನಲ್ಲ. ನನ್ನ ಕುಲದೇವರು, ನನ್ನ ಕುಲ ಬಾಂಧವರು, ನನ್ನ ಅಣ್ಣ ತಮ್ಮಂದಿರೆಲ್ಲ ಇರೋದೆಲ್ಲ ಹಾಸನ ತಾಲೂಕು ಚಿಕ್ಕಕೊಂಡಗೂಡ ಊರ ಆತ್ಮಕ್ಕೆ ಹೊಂದ್ಕೊಂಡಿರುವಂಥವ್ರು. ನಾಳೆ ದಿವಸ ಹೈಕಮಾಂಡ್ ನೀನು ಹಾಸನ ಕ್ಷೇತ್ರದ ಅಭ್ಯರ್ಥಿ ಆಗುವಂತ ನನ್ನ ಅದನ್ನು ಸ್ವಾಗತಪೂರ್ವಕವಾಗಿ ನಾನು ಅದನ್ನು ಒಪ್ಕೊಂಡು ಹಾಸನ ಕ್ಷೇತ್ರದ ಅಭ್ಯರ್ಥಿ ಆಗ್ತೀನಿ. ನಾನು ಹೈಕಮಾಂಡ್ ತೀರ್ಮಾನ ಕೊಟ್ಟಂಥದ್ದನ್ನು ನಾನು ಯಾವುದೇ ಕಡೆಗೆ ಅಲ್ಲೆಗಡಿಯಲ್ಲ. ಯಾರು ಎಲ್ಲಿಂದಲೋ ಒಬ್ಬ ವ್ಯಕ್ತಿ ಬಂದು ಎಲ್ಲೋ ಲ್ಯಾಂಡ್ ಮಾಫಿಯಾ ಮಾಡಿ, ಎಲ್ಲೋ ದರೋಡೆ ಮಾಡಿ, ಇಡೀ ಜಿಲ್ಲೆಯ ಸಾಮರಸ್ಯವನ್ನು ಹಾಳು ಮಾಡಿ, ಪಕ್ಷಕ್ಕೆ ಮುಜುಗರಾದಂಥ ಕೆಲಸವನ್ನು ಮಾಡಿ ನಾಯಕರಾಗಬೇಕಂತ ಹೋಗೋಂಥ ಜಾಗದಲ್ಲಿ ಪ್ರಾಮಾಣಿಕವಾಗಿ ಪಕ್ಷ ಕಟ್ಟಿ ನಾನು ಪಕ್ಷಕ್ಕೆ ಗೌರವ ತರುವಂಥ ಕೆಲಸ ಮಾಡೋ ಸಂದರ್ಭದಲ್ಲಿ ಹೈಕಮಾಂಡ್ ಕೊಟ್ಟಂಥ ಸೂಚನೆಯನ್ನು ಪಾಲಿಸಬೇಕಾದ್ರೆ ನನ್ನ ಕರ್ತವ್ಯ. ನಾಳೆ ನನ್ನ ಹಾಸನ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಗ್ಬೋದು, ಇಲ್ಲ ಹಾಸನ ಗ್ರಾಮಾಂತರ ಕ್ಯಾಂಡಿಡೇಟ್ ಆಗ್ಬೋದು, ಇಲ್ಲ ಒಳಗಿಸ್ಬೇಕೆ ಆಗ್ಬೋದು. ನನ್ನ ಗುರಿ ಹಾಸನ ಮತ್ತು ಒಳಗಿಸ್ಬೇಕು ಎರಡೂ ಕೂಡ ನಾನು ಸೀರಿಯಸ್ ತಗೊಂಡಿದ್ದೀನಿ. ನಾನಲ್ಲಿ ನನ್ನ ಪ್ರವಾಸವನ್ನು ಕೂಡ ನಾನು ಹಾಸನ ಮತ್ತೆ ಒಳಗಿಸ್ಬೇಕು ಎರಡೂ ಕ್ಷೇತ್ರ ಕೂಡ ಮಾಡ್ತಾ ಇದ್ದೀನಿ. ಗುಸು ಸತ್ಯ ಹಂಗಾರೆ ಸತ್ಯ ಅದು. ಹೈಕಮಾಂಡ್ ಒಪ್ಪಿದ ಹಾಸನ ಕ್ಷೇತ್ರಕ್ಕೆ ನಿಲ್ಲೋದು ನಾನು. ಎಲ್ಲರಿಗೂ ಗೊತ್ತಾಗ್ತೈತಲ್ಲ ಹೇಳಿ ಯಾರು ಅಂತ. ಈಗ ಯಾರು ಸಂಸದರ ಜೊತೆ ಒಂದು ವಿಚಾರ, ಯಾರು ಸಂಸದರ ಜೊತೆ ಗುರುತಿಸ್ಕೊತಾವ್ರೆ, ಸಂಸದರ ಜೊತೆ ಸೇರ್ಕೊಂಡು ಯಾರೇ ಸಂಸದರನ್ನು ಕಾಂಗ್ರೆಸ್ ಸಂಸದರ ಜೊತೆ, ಬಿಜೆಪಿ ಸಂಸದರಲ್ಲ, ಕಾಂಗ್ರೆಸ್ ಸಂಸದರ ಜೊತೆ ಸೇರ್ಕೊಂಡು ಒಡನಾಟ ಮಾಡಿಕೊಂಡ್ರೆ ಅದನ್ನೆಲ್ಲ ಮಾಧ್ಯಮದಲ್ಲಿ ಮತ್ತೆ ಗಣಪತಿ ಉತ್ಸವದಲ್ಲೆಲ್ಲ ನೋಡಿದ್ವಿ. ಅಲ್ಲಿ ನಾವು ಎರಡು ಕಡೆ ಕಾಲಿಟ್ಟು ಕೆಲಸ ಮಾಡೋಂತಾರಲ್ಲ. ಹೈಕಮಾಂಡ್ ಸೂಚನೆ ಕೊಟ್ಟು ಜೆಡಿಎಸ್ ಜೊತೆ ಮೈತ್ರಿವಾಗಿರೋದ್ರಿಂದ ಜೆಡಿಎಸ್ ಜೊತೆ ಒಡಂಬಡಿಕೆಯಿಂದ ಇರಬೇಕು ಅಂತ ಅಂತೀವಿ. ಆದ್ರೆ ರೇವಣ್ಣ ಮೇಲೆ ನಾನು ಕೇಸ್ ಹಾಕಿರೋದ್ರಿಂದ ನಾನು ಒಳಗಿಸ್ಪದ ಒಡಂಬಡಿಕೆ ಮಾಡಿಕೊಳ್ಳಿಲ್ಲ, ನಾನು ಮಾಡಿಕೊಳ್ಳೋದಿಲ್ಲ. ಅಲ್ಲಿ ಮೈತ್ರಿ ಪಕ್ಷದಿಂದ ನಮ್ಮ ಪಕ್ಷದ ಮೈತ್ರಿ ಪಕ್ಷದ ಸಚಿವರಾಗಿರೋದ್ರಿಂದ ಹಲವಾರು ಬಾರಿ ಕುಮಾರಸ್ವಾಮಿ ಜೊತೆ ಮಾತುಕತೆ ಮಾಡಿರೋದು ಸತ್ಯ. ನಾವಲ್ಲಿ ಅವರು ನಮ್ಮ ಮೈತ್ರಿ ಪಕ್ಷದ ನಾಯಕರು ಮತ್ತೆ ಸಚಿವರು. ಹಾಗಾಗಿ ನಾನು ದೇವೇಗೌಡರಲ್ಲಿ ಕುಮಾರಸ್ವಾಮಿ ಬಗ್ಗೆ ಎರಡನೇ ಮಾತಿಲ್ಲ. ರೇವಣ್ಣ ಜೊತೆ ಯಾವುದೇ ಒಡನಾಟ ಇಲ್ಲ. ಅಲ್ಲಿ ರೇವಣ್ಣನಿಗೆ ಕ್ಷೇತ್ರ ಬಿಟ್ಕೊಡೋ ಅನ್ನೋ ಪ್ರಶ್ನೆನೇ ಇಲ್ಲ. ಅಲ್ಲಿ ಒಳಗಿಸ್ಪುರ ಹೈಕಮಾಂಡ್ ಏನು ಒಳಗಿಸ್ಪುರ ನಿಂತ್ಕೊಂತಾರೆ, ಒಳಗಿಸ್ಪುರ ನಿಂತ್ಕೊಳ್ತೀನಿ, ಇಲ್ಲ ಆತ ನಿಂತ್ಕೋಬೇಕಂತ ಆತ ನಿಂತ್ಕೊಳ್ತೀನಿ. ಮತ್ತೊಂದು ಗಂಭೀರವಾದ ವಿಚಾರ ಹೇಳ್ತೇನೆ. ನನ್ನನ್ನು ಯಾರು ಟಿಕೆಟ್ ತರ್ಸಕ್ಕಂದ್ರೆ ಅವ್ರಿಗೆ ಜೀವನದಲ್ಲಿ ಕರ್ನಾಟಕದಲ್ಲಿ ಟಿಕೆಟ್ ಸಿಕ್ಕಲ್ಲ. ನನ್ನನ್ನು ಯಾರು ಸೋಲಿಸ್ಬೇಕಂತ ಈ ಸಲ ಬರ್ತಾರೆ, ಅವ್ರು ರಾಜಕೀಯದಲ್ಲೇ ಮೇಲೆ ಮಾಡ್ತೀನಿ. ಆ ಶಕ್ತಿ ನನಗೂ ಇದೆ.